ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕಾಂಗ್ರೆಸ್ ರಾಜಭವನ ಚಲೋಗೆ ಪೊಲೀಸರು ಬ್ರೇಕ್ ಅನ್ನ ಹಾಕಿದ್ದಾರೆ. ಕ್ವೀನ್ಸ್ ರೋಡ್ ನಲ್ಲೇ ಕೈ ನಾಯಕರು ಪೊಲೀಸರನ್ನ ಇಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಸಿದ್ದರಾಮಯ್ಯ, ಡಿಕೆಶಿ, ಪರಮೇಶ್ವರ್ ಸೇರಿದಂತೆ ಎಲ್ಲಾ ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ಕಾಂಗ್ರೆಸ್ ಇವತ್ತು ರಾಜಭವನ ಚಲೋವನ್ನು ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ಅವರನ್ನೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಕ್ವೀನ್ಸ್ ರೋಡ್ ನಲ್ಲೇ ಕೈ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ಕ್ವೀನ್ಸ್ ರೋಡ್ ಅಲ್ಲಿ ಕೆಪಿಸಿಸಿ ಕಚೇರಿ ಇದೆ. ಅವರನ್ನ ಮುಂದಕ್ಕೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಕೆಪಿಸಿಸಿ ಕಚೇರಿ ಇರುವಂತ ರೋಡ್ ನಲ್ಲೇ ಅಲ್ಲೇ ಬ್ಲಾಕ್ ಮಾಡಿ ಅಲ್ಲೇ ಆ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ಶಾಸಕ ಯತೀಂದ್ರ, ಸೌಮ್ಯ ರೆಡ್ಡಿ ಸೇರಿದಂತೆ ಅಲ್ಲಿ ಯಾರೆಲ್ಲ ಬಂದಿದ್ರು ಶಾಸಕರು, ಕಾಂಗ್ರೆಸ್ ನಾಯಕರು, ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಸ್ವಸ್ಥರಾಗಿದ್ದರಂತೆ. ಈ ಸಂದರ್ಭದಲ್ಲಿ ಓರ್ವ ಮಹಿಳಾ ಕಾರ್ಯಕರ್ತೆಗೆ ಸ್ವಲ್ಪ ಗಾಯ ಆಯಿತು. ಪ್ರಮುಖ ನಾಯಕರನ್ನ ಹೈಗ್ರೌಂಡ್ಸ್ ಠಾಣೆಗೆ ಮತ್ತು ಕಾರ್ಯಕರ್ತರನ್ನ CAR ಹೆಡ್ ಕ್ವಾರ್ಟರ್ಸ್ಗೆ ಕರೆದೊಯ್ದಿದ್ದಾರೆ ಪೊಲೀಸ್. ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ನಿಮಗೆ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೀವಿ. ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆದಂತಹ ಸಂದರ್ಭ ಅದು. ಯಾರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ಎಲ್ಲರನ್ನೂ ಕೂಡ ಮುಲಾಜಿಲ್ದಲ್ಲೇ ಎತ್ತಾಕೊಂಡು ಹೋದ್ರು. ಕೈ ಕಾಲು ಹಿಡ್ಕೊಂಡು ಪೊಲೀಸರು ಹೇಳ್ಕೊಂಡು ಹೋಗಿ BMTC ಬಸ್ ಒಳಗೆ ಕೂರಿಸಿದ್ರು. ಬಿಜೆಪಿ ಮಾಡ್ತಿರುವ ದೌರ್ಜನ್ಯಕ್ಕೆ ಧಿಕ್ಕಾರ. ಪೊಲೀಸ್ ವಶದ ವೇಳೆ ನಲ್ಪಾಡ್ ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರು. ಪೊಲೀಸರ ವಿರುದ್ಧ ಕಿರ್ಚಾಡಿದ್ದಾರೆ ನಲ್ಪಾಡ್. ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನಲ್ಪಾಡ್ ಎಕ್ಸ್ಪೆಕ್ಟೆಡ್. ನಲ್ಪಾಡ್ ಅವರು ಅಲ್ಲೊಂದು ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಯು ವಿಲ್ ಪೇ ಫಾರ್ ದಿಸ್ ಅಂತ ಹೇಳಿದ್ದಾರೆ ನಲ್ಪಾಡ್. ಪೊಲೀಸರು ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಯು ವಿಲ್ ಪೇ ಫಾರ್ ದಿಸ್ ಅಂತ ಹೇಳಿದ್ದಾರೆ ನಲ್ಪಾಡ್. ಕಾರ್ಯಕರ್ತರನ್ನ ಎಳೆದಾಡಿದ್ದಕ್ಕೆ ನಲ್ಪಾಡ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಪೊಲೀಸರ ವಿರುದ್ಧ ಹರಿಹಾಯ್ದಿದ್ದಾರೆ ಮೊಹಮ್ಮದ್ ನಲ್ಪಾಡ್, ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ. ನೀವು ಅನುಭವಿಸ್ತೀರಾ ಇದಕ್ಕೆ ಅಂತ ಹೇಳಿದ್ದಾರೆ.
ನಲ್ಪಾಡ್ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಪೊಲೀಸರಿಗೆ ಏನು ಮಾಡ್ಬೋದು ಅಧಿಕಾರಕ್ಕೆ ಬಂದ ಮೇಲೆ ಮ್ಯಾಕ್ಸಿಮಮ್ ಒಂದು ಟ್ರಾನ್ಸ್ಫರ್ ಮಾಡ್ಬೋದು ಆ ಪೊಲೀಸರ ವಿರುದ್ಧ ಹೇಳಿರುವಂಥದ್ದು. ಅಲ್ಲಿ ಕಾರ್ಯಕರ್ತರನ್ನ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ತುಳಿದಿರುವಂಥ ದೃಶ್ಯಾವಳಿ ಒಂದು ಬಂದಿದೆ. ಈ ಕಾರಣಕ್ಕೋಸ್ಕರ ಆಕ್ರೋಶ ಭರಿತರಾಗಿ ಮಾತನಾಡಿದ್ರ ಅಥವಾ ಮಾಮೂಲಿ ಹಿಂದಿನ ಶೈಲಿಯಲ್ಲಿ ಅವರು ಸಾಕಷ್ಟು ವಿವಾದಗಳಿಗೆ ಹೆಸರುವಾಸಿಯಲ್ಲ ನಲ್ಪಾಡ್. What they have done to me. You will pay for this. You will pay for this. You will pay for this. Not talking. Yeah, Lord. What they have done to me. You will pay for this. You will pay for this. ಬೆಂಗಳೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಹೃದಯಾಘಾತ ಆಗಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂತ ಕಾರ್ಯಕರ್ತ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕಾರ್ಯಕರ್ತರು ಅಲ್ಲಿದ್ದಂಥವರು ಪ್ರತಿಭಟನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರಿಗೆ ಹೃದಯಾಘಾತ ಆಗಿರುವಂಥದ್ದು. ಪ್ರತಿಭಟನೆಯ ವೇಳೆ ಕೂಡಲೇ ಆ ಕಾರ್ಯಕರ್ತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ, ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಕಾರ್ಯಕರ್ತರು. ನಂದಿನಿ ಲೇಔಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿ ರಾಮಕೃಷ್ಣ ಬಸ್ನಲ್ಲಿ ಕುಳಿತಿದ್ದಂತ ವ್ಯಕ್ತಿ ಆಸ್ಪತ್ರೆಗೆ ಕಳಿಸಲಾಗಿದೆ. ಫೋರ್ಟಿಸ್ ಆಸ್ಪತ್ರೆಗೆ ರಾಮಕೃಷ್ಣ ಅವರನ್ನ ದಾಖಲು ಮಾಡಲಾಗಿದೆ. ಇನ್ನು ರ್ಯಾಲಿ ವೇಳೆ ಡಿಕೆ ಶಿವಕುಮಾರ್ ಅವರು ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ರು. ನಮ್ಮ ಪ್ರತಿನಿಧಿ ಕೃಷ್ಣ ಡಿಕೆ ಶಿವಕುಮಾರ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಡಿಕೆ ಶಿವಕುಮಾರ್ ನೋಡ್ಕೊಂಬಾರ. ಹೋರಾಟ ನಮ್ಮ ಹಕ್ಕು. ಯಾರು ನಮ್ಮ ಸಂವಿಧಾನದಲ್ಲಿ ಇರುವಂತಹ ಹಕ್ಕನ್ನ ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ, ಯಾರು ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇಟ್ಕೊಂಡಿದ್ವಿ. ರಾಹುಲ್ ಗಾಂಧಿ ಅವರು ವಿಚಾರಣೆ ಅಷ್ಟೇ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬೀದಿಗಳಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕಾಂಗ್ರೆಸ್ ಕಿರುಕುಳ ಕೊಡ್ತಾ ಇದ್ದಾರೆ. ವಿಚಾರಣೆ ಎಲ್ಲ ಕಿರುಕುಳ. ಇನ್ನೊಂದು ಮಾತಾಡಿದ್ದಾರೆ ಸರ್, ಕೋವಿಡ್ ನಿಯಮ ಉಲ್ಲಂಘನೆ ಆದ್ರೆ ಕೇಸ್ ಬುಕ್ ಮಾಡ್ತೀವಿ ಅಂತ ಆರೋಗ್ಯ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾಡ್ಲಿ ಮಾಡೋಣ. ಫಸ್ಟ್ ಅವ್ರ ಮೇಲೆ ಸ್ವಿಮ್ಮಿಂಗ್ ಪೂಲ್ ಕೇಸ್ ಅವ್ರ ಮಾಡ್ಬೇಕು. ಫಸ್ಟ್ ಗೃಹ ಸಚಿವರು ಕೂಡ ಇವತ್ತು ಮಾತನಾಡಿದ್ದಾರೆ ಸರ್. ದುಡ್ಡು ಲಂಚ ಹೊಡೆದಿದ್ದ ಕೇಸು, ಹೆಣದ ಮೇಲೆ ಹಣ, ಔಷಧಿ ದುಡ್ಡು, ಕೋವಿಡ್ ಲಂಚ ಹೊಡೆದಿದ್ದು ಫಸ್ಟ್ ಅವ್ರ ಮೇಲೆ ಕೇಸ್ ಹಾಕಿ. ಗೃಹ ಸಚಿವರು ಕೂಡ ಹೇಳಿದ್ದಾರೆ ಸರ್, ಅದೇ ಮಾತನ್ನ ಹೇಳಿದ್ದಾರೆ ಸರ್. ಆರೋಗ್ಯ ಜ್ಞಾನೇಂದ್ರ ಅವರು ಕೂಡ ಅದನ್ನ ಹೇಳಿದ್ದಾರೆ ಸರ್. ಅವ್ರ ಮೇಲೆ ಅವ್ರ ಊರಲ್ಲಿ ಮಾಡೋದಲ್ಲ ಕೇಸು. ಸರ್ ಎಲ್ಲಿವರೆಗೂ ಹೋರಾಟ ಸರ್? ಕೊನೆಯದು ಸರ್. ಸರ್ ನಿಮ್ಮ ಹೋರಾಟ ಎಲ್ಲಿವರೆಗೂ ಸರ್? ಈ ಸರ್ಕಾರ ಜನನೇ ಕಿತ್ತೊಗಿಬೇಕು, ಅಲ್ಲಿವರೆಗೂ ಹೋರಾಟ. ಥ್ಯಾಂಕ್ ಯು. ಇದಿಷ್ಟು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾತಾಗಿದೆ. ಮುಖ್ಯವಾಗಿ ಏನು ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತಿದ್ವಿ. ನಾವು ಎಲ್ಲಿವರೆಗೂ ಈ ಬಿಜೆಪಿ ಸರ್ಕಾರವನ್ನ ಕಿತ್ತೋಗಿವರೆಗೂ ಕೂಡ ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನೋ ಮಾತನ್ನ ನ್ಯೂಸ್ 18 ಕನ್ನಡಕ್ಕೆ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜಿಬಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಕಾಂಗ್ರೆಸ್ ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ಅವರು ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ರು. ನಮ್ಮ ಪ್ರತಿನಿಧಿ ಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಮೊಯ್ಲಿ ನೋಡ್ಕೊಳ್ಳೋಣ. ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಇದ್ದಾರೆ. ಸರ್, ಈ ಒಂದು ಹೋರಾಟ ಎಲ್ಲಿವರೆಗೆ ಅಂತ ಸರ್? ಇದು ಎಲ್ಲಿವರೆಗೆ ದೌರ್ಜನ್ಯ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮತ್ತು ಇಡೀ ದೇಶದ ಜನಸಾಮಾನ್ಯರ ಮೇಲೆ ಎಲ್ಲಿವರೆಗೆ ದೌರ್ಜನ್ಯ ನಡೀತದೆ ಅಲ್ಲಿವರೆಗೆ ಹೋರಾಟ. ಅವರ ಅಧಿಕಾರದಿಂದ ಕೆಳಗೆ ಇಳುವವರೆಗೂ ಕೂಡ ಈ ಹೋರಾಟ ನಡೀತದೆ. ಸರ್, ಇದೇನು ಎಲ್ಲ ರಾಹುಲ್ ಗಾಂಧಿ ಅವ್ರನ್ನೇನು ಬಂಧಿಸಿಲ್ಲ, ಆದ್ರೆ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಈ ರೀತಿ ಬೀದಿಗಳು ಸರಿಯಾ ಅಂತ ಬಿಜೆಪಿ ನಾಯಕರು ವಾದ. ಹೌದು, ಬಿಜೆಪಿ ನಾಯಕರು ಈಗಾಗಲೇ ಜನ ಬೀದಿಗೆ ಇಳಿದು ಜನ ಕಷ್ಟ ನಷ್ಟ ಅನುಭವಿಸತಕ್ಕಂಥ ಪರಿಸ್ಥಿತಿಗೆ ಬಿಜೆಪಿಯವರು ತಂದುಬಿಟ್ಟಿದ್ದಾರೆ. ಆದ್ರಿಂದ ಅವರಿಗೆ ಭಾಷಣ ಮಾಡತಕ್ಕಂಥ ಯಾವ ನೈತಿಕ ಹಕ್ಕು ಕೂಡ ಇಲ್ಲ. ಅದು ಕೂಡ ಈ ರೀತಿಯಲ್ಲಿ, ಯಾಕಂದ್ರೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದ ಧ್ವನಿ, ಸ್ವಾತಂತ್ರ್ಯದ ಧ್ವನಿ. ಮತ್ತೆ ನಿಜವಾಗಿ ಆದರೆ ಅಂದು ಬ್ರಿಟಿಷರು ಪ್ರಯತ್ನ ಮಾಡಿದ್ರು, ಆದ್ರೆ ಅವರಿಗೆ ಸಾಧ್ಯ ಆಗಲಿಲ್ಲ. ಇಂದಿರಾ ಗಾಂಧಿ ಅವರ ಮೇಲೆ ಇದೇ ರೀತಿಯಲ್ಲಿ ಕೇಸ್ ಹಾಕಿ ಅವರ ಪಾರ್ಲಿಮೆಂಟ್ ಸದಸ್ಯತ್ವವನ್ನು ರದ್ದು ಮಾಡಿದಾಗ ಇಡೀ ದೇಶವೇ ಎದ್ದು ನಿಂತಿತು. ಆಮೇಲೆ ಕೆಲವು ತಿಂಗಳಲ್ಲೇ ಅಂದಿನ ಸರ್ಕಾರ ಉರುಳಿಬಿತ್ತು. ಎಲ್ಲಿವರೆಗೆ ದೌರ್ಜನ್ಯ ಬರೀ ಕಾಂಗ್ರೆಸ್ಗರ ಮೇಲೆ ಅಲ್ಲ, ದೇಶದ ಸ್ವಾತಂತ್ರ್ಯದ ಮೇಲೆ ಮತ್ತು ಜನಸಾಮಾನ್ಯರ ಮೇಲೆ, ಅಮಾಯಕರ ಮೇಲೆ ಎಲ್ಲಿವರೆಗೆ ನಡೀತದೆ ಅದು ಅಷ್ಟರ ಮಟ್ಟಿಗೆ ಈ ಸರ್ಕಾರದ ಆಯುಷ್ಯ ನಿರ್ನಾಮ ಆಗ್ತದೆ ಎಂಬುದನ್ನು ಹೇಳ್ಬೋದು.
ಕಾಂಗ್ರೆಸ್ ನಾಯಕರು ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದರೆ ಕಾಂಗ್ರೆಸ್ ಮತ್ತೆ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಗೃಹ ಸಚಿವರು ಮತ್ತೆ ಆರೋಗ್ಯ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕೋವಿಡಿನ ದುರವಸ್ಥೆಯಿಂದ ಜನ ಸಂಕಷ್ಟ ಪಡುವಂತೆ ಮಾಡಿದ್ದು ಪ್ರಚಾರಕ್ಕೆ ಇವತ್ತು ಇದನ್ನು ಕೋವಿಡ್ ಅನ್ನು ಉಪಯೋಗ ಮಾಡಿಕೊಂಡು ಹೊರತು ಜನರ ಸಾವು ನೋವುಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಮಾಡಲೇ. ಈ ಇಬ್ಬರು ಸಚಿವರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಒಂದ್ ಕಡೆ ಗೃಹ ಸಚಿವರು ಎಚ್ಚರಿಸ್ತಾರೆ ಇನ್ಮೇಲೆ ಕೇಸ್ ದಾಖಲು ಮಾಡ್ತೀವಿ ಅಂತ. ದಾಖಲೆಗಳನ್ನ ಗುಂಡಿಗೂ ಕೂಡ ಹೆದರದೇ ಇದ್ದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಇಂಥವರ ಒಂದು ಸಣ್ಣ ಜನರು ಯಾರು ನರೇಂದ್ರ ಮೋದಿ ಆ ಬ್ರಿಟಿಷರ ವಿರುದ್ಧ ಬಹಳ ಸಣ್ಣ ಜನಗಳು. ಆದ್ರಿಂದ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕತಕ್ಕಂಥ ಈ ಪ್ರಯತ್ನಕ್ಕೆ ಜನ ಮನ್ನಣೆ ಕೊಡುವುದಿಲ್ಲ, ಕಾಂಗ್ರೆಸ್ ಕೂಡ ಬಗ್ಗುವುದಿಲ್ಲ, ಇದಿಷ್ಟು ವೀರಪ್ಪ ಮೊಯ್ಲಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ರಾಜಭವನ ಚಲೋಗೆ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರಿಗೆ ಜನರು ಮನೆ ಚಲೋ ಮಾಡ್ತಾರೆ, ಕಾಂಗ್ರೆಸ್ನವರನ್ನ ಜನ ಮನೆ ಕಳಿಸ್ತಾರೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ನ ಪ್ರತಿಭಟನೆಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿರುವಂಥದ್ದು, ಅವರನ್ನ ಕಾಂಗ್ರೆಸ್ನವರಿಗೆ ಜನರು ಮನೆ ಚಲೋ ಮಾಡ್ತಾರೆ, ಇವರು ರಾಜಭವನ ಚಲೋ ಮಾಡ್ತಿದಾರಲ್ಲ ಮನೆ ಚಲೋ ಮಾಡಿಸ್ತಾರೆ ನೋಡ್ತಾರೆ ಜನ ಅಂತ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ. ಒಂದು ಕಾನೂನು ಬಾಹಿರ ಭ್ರಷ್ಟಾಚಾರ ಕೇಸಿನ ವಿರುದ್ಧ ಹೋರಾಟ ಮಾಡ್ತಿರುವಂಥದ್ದು ಕಾಂಗ್ರೆಸ್ಸಿನ ದುರಂತ. ಈ ಥರ ಅವರು ಮಾಡಿದರೆ ಕಾಂಗ್ರೆಸ್ನವ್ರಿಗೆ ಅವರವರ ಮನೆಗೆ ಚಲೋ ಜನ ಮಾಡ್ತಾರೆ. ಪ್ರತಿಭಟನೆ, ಕೊರೋನಾ ರೂಲ್ಸ್, ಕೇಸ್ ಕಿತ್ತಾಟ, ಕಾಂಗ್ರೆಸ್ ವಿರುದ್ಧ ಕೇಸ್ ಹಾಕ್ತೀವಿ ಅಂತ ಸುಧಾಕರ್ ಹೇಳಿದ್ರು. ಸುಧಾಕರ್ ವಿರುದ್ಧ ಸಿದ್ದರಾಮಯ್ಯ ಸರಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮನೆ ಮುಂದೆ ಬಿಜೆಪಿ ಪ್ರೊಟೆಸ್ಟ್ ಮಾಡಿದ್ರಲ್ಲ, ಆಗ ಕೊರೋನಾ ಇರ್ಲಿಲ್ವಾ, ಕೇಸ್ ಹಾಕಲ್ವಾ ಅಂತ ಸಚಿವ ಸುಧಾಕರ್ ಅವರ ಹೇಳಿಕೆಗೆ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಮಾಡಿರುವಂಥದ್ದು. ಸುಧಾಕರ್ ಅವರು ಹೇಳಿದ್ರು, ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಕಾಂಗ್ರೆಸ್ನವರು, ಕೊರೋನಾ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತಾರೆ ಅಂತ ಹೇಳಿದ್ರು. ಹೌದೌದು, ನೀವು ಹಿಂದೆ ನೋಡಿದಿರಿ, ಪಾದಯಾತ್ರೆ ಸಂದರ್ಭದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಆರ್ಡರ್ ಆಗಿದೆ ಹೈಕೋರ್ಟ್ನಿಂದ. ಈ ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಪ್ರತಿಭಟನೆಗಳು ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅವರು ಹೇಳಿದ್ದಾರೆ. ಅದ್ರ ಹೊರತಾಗಿ ಕೂಡ ಇವರು ರಸ್ತೆಯಲ್ಲಿ ಎಲ್ಲ ಕಡೆ ಜನಜಂಗುಳಿ ಸೇರಿಸುವಂಥದ್ದು, ಇದರಿಂದ ಜಾಸ್ತಿ ಆದರೆ ಇದರ ಜವಾಬ್ದಾರಿಯನ್ನ, ನೈತಿಕತೆಯನ್ನ ಅವರು ಹೊರಬೇಕಾಗ್ತದೆ. ನೋಡೋಣ, ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ ಅದರ ವಿಚಾರ. ಥ್ಯಾಂಕ್ ಯು. ಉಲ್ಲಂಘಿಸ್ತಾ ಇದ್ದಾರೆ, ಅವ್ರ ಮೇಲೆ ಕೇಸ್ ಹಾಕೋ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡ್ತೀವಿ. ಬಿಜೆಪಿ ಅವ್ರ ಮೇಲೆ ಕೇಸ್ ಹಾಕ್ಲಿ. ಕರೋನಾ ಆಗ್ಲೂ ಇತ್ತಲ್ವಾ, ನಮ್ಮ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರಲ್ಲ, ಶೆಟ್ಟಿ ಹೊತ್ತಿಗೆ ಒಂದು ಪ್ರತಿಭಟನೆ ಮಾಡಿದ್ರಲ್ರಿ, ಆ ಕರೋನಾ ಇತ್ತಲ್ವಾ, ಇತ್ತೇನ್ರಿ, ಹಾಗೆ ಕೇಸ್ ಹಾಕ್ಲಿಲ್ಲ. ಅದು ಉಲ್ಲಂಘನೆ ಅಲ್ವಾ? ಕೋರ್ಟ್ ಆದೇಶ ಉಲ್ಲಂಘನೆ ಅಲ್ವಾ? ಕೊರೋನಾ ನಿಯಮ ಉಲ್ಲಂಘನೆ ಅಲ್ವಾ? ಕೊರೋನಾ ಸ್ಪ್ರೆಡ್ ಆದ್ರೆ ಕಾಂಗ್ರೆಸ್ ಕಾರಣ, ಇವತ್ತು ಜನರನ್ನ ಸೇರಿಸಿಕೊಂಡು ಪ್ರತಿಭಟನೆ ಅವ್ರ ಕಾರಣ ಅಲ್ವಾ? ಬಿಜೆಪಿ ಅವ್ರ ಕಾರಣ ಆಗಲ್ವಾ? ಇವತ್ತು ಪ್ರಜಾಪ್ರಭುತ್ವ ಹತ್ಯೆ ಆಗ್ತಾ ಇದ್ರು ಕೂಡ ಸುಮ್ಮನೆ ಇರ್ಬೇಕಾ? ತುರ್ತು ಪರಿಸ್ಥಿತಿ ತಗೊಬಂದ್ರು ಕೂಡ ಸುಮ್ಮನೆ ಇರ್ಬೇಕಾ? ಮೂಲಭೂತ ಹಕ್ಕುಗಳ ದಮನ ಆಗ್ತಾ ಇದ್ರು ಸುಮ್ಮನೆ ಇರ್ಬೇಕಾ? ಸಂವಿಧಾನ ತಿದ್ದುಪಡಿ ಮಾಡ್ಬಿಟ್ರ 19 ಆರ್ಟಿಕಲ್ 19 ತಿದ್ದುಪಡಿ ಆಯ್ತೇನ್ರಿ? ಇಟ್ ಇಸ್ ಸ್ಟಿಲ್ ಇನ್ ಎಕ್ಸಿಸ್ಟೆನ್ಸ್. ಇವರು ವಿರೋಧ ಪಕ್ಷದವ್ರನ್ನ ಎದುರಿಸಲಿಕ್ಕೆ, ವಿರೋಧ ಪಕ್ಷದವ್ರನ್ನ ಹತ್ತಿಕ್ಲಿಕ್ಕೆ, ವಿರೋಧ ಪಕ್ಷದವರ ಪ್ರತಿಭಟನೆ ಮಾಡ್ತಕ್ಕಂಥದನ್ನ ಇವರು ದಮನ ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ ಪಕ್ಷ ಎದುರಲ್ಲ. ಬಿಜೆಪಿಯವರು ಸಮಾವೇಶ ಸಭೆ ಮಾಡಿದ್ರೆ ಯಾಕೆ ಕೇಸ್ ಹಾಕಲ್ಲ? ಸುಧಾಕರ್ ನಮ್ಮ ಮೇಲೆ ಮಾತ್ರ ಕೇಸ್ ಹಾಕ್ತೀವಿ ಅಂತಾರೆ. ನಮ್ಮ ಮೇಲೆ ಕೇಸ್ ಆದ್ರೂ ಹಾಕ್ಲಿ, ಜೈಲಿಗಾದ್ರೂ ಹಾಕ್ಲಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅವ್ರ ಮೇಲೆ ಫಸ್ಟ್ ಕೇಸ್ ಹಾಕ್ಸ್ಲಿ, ಬರೀ ನಮ್ಮ ಮೇಲೆ ಕೇಸ್ ಹಾಕೊಂಡು ಬರ್ತಾ ಇದ್ದಾರೆ. ಇನ್ನ ಯಾಕೆ ಅವನು ಈಶ್ವರಪ್ಪನ ಮೇಲೆ ಹಾಕಿಲ್ಲ? ಅವರು ಮಹಾಮಂತ್ರಿಗಳು ಅಂತೇಳಿ ಪ್ರೊಸೀಜರ್ ಮಾಡಿಸಿದ್ರಲ್ಲ, ಯಾಕೆ ಕೇಸ್ ಹಾಕಿಲ್ಲ? ಕೇಂದ್ರ ಮಂತ್ರಿಗಳ ಮೇಲೆ ಕೇಸ್ ಹಾಕಿಲ್ಲ. ಗವರ್ನರ್ ಇದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಅದ್ಯಾಕೆ ಕೇಸ್ ಹಾಕಿಲ್ಲ?
ಎಲ್ಲ ಎಲ್ಲೆಲ್ಲಿ ಮಾಡಬಾರ್ದು ಎಲ್ಲ ಕೇಸ್ ಹಾಕಿದೆ. ಬಿಜೆಪಿ ಅವ್ರ ಕಾರ್ಯಕ್ರಮಕ್ಕೆ ಯಾವುದು ಕೇಸ್ ಹಾಕಿದೆ. ಕೆಲವು ಅನೇಕ ಸಂಘಟನೆಗಳು ಮಾಡಿದ್ರು, ಅದ್ರ ಮೇಲೆ ಕೇಸ್ ಹಾಕಿದೆ. ಬರೀ ನಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ. ಅವ್ರು ಹಾಕೊಳ್ಳಿ. ನಮ್ಮ ಹಕ್ಕು, ಹೋರಾಟದ ಹಕ್ಕು ನಮಗೆ ಸಂವಿಧಾನದಲ್ಲಿ ಬಂದಿದೆ, ಪ್ರಜಾಪ್ರಭುತ್ವದಲ್ಲಿ ಬಂದಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದೆ ಹೋರಾಟ ಮಾಡಿ, ಅದು ನಮ್ಮ ಹಕ್ಕು. ನಿಮ್ಮ ರಕ್ಷಣೆ ಮಾಡೋ ಹಕ್ಕು. ಎಲ್ಲ ಸುಳ್ಳು ಕೇಸ್ ಹಾಕಿ ಎದುರಿಸಬೇಕು, ಬೆದರಿಸಬೇಕು ಅಂತಾರೆ. ಅದಕ್ಕೆ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಇದು ನೀವು ಸುಳ್ಳು ಕೇಸು, ಬರೀ ತೊಂದರೆ ಕೊಡಕ್ಕೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಿ. ನಮ್ಮ ಕಾಂಗ್ರೆಸ್ ಪಾರ್ಟಿ ಆಸ್ತಿ ನ್ಯಾಷನಲ್ ಹೆರಾಲ್ಡ್, ನಮ್ಮ ಕಾಂಗ್ರೆಸ್ ಪಾರ್ಟಿ ಆಸ್ತಿ ಯಂಗ್ ಇಂಡಿಯಾ, ನಮ್ಮ ಕಾರ್ಯಕರ್ತರ ದುಡ್ಡು ನಾವು ಕೊಟ್ಟಿದ್ದೀವಿ. ಇದನ್ನ ನೀವು ಯಾರು ಕೇಳಕ್ ಇದಕ್ಕೆ? ಆಯ್ತು, ತೊಂದರೆ ಕೊಡ್ತೀರಾ ಕೊಡಿ, ಜೈಲಿಗೆ ಹಾಕೋತೀರಾ ಹಾಕೊಡಿ. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ ಸಂವಿಧಾನ, ಕಾನೂನಿನ ಮೇಲೆ ನಂಬಿಕೆ ಇಲ್ಲ. ವಿಚಾರಣೆ ಮಾಡುವುದು ಕಾನೂನಿನ ಧರ್ಮ. ಕಾಂಗ್ರೆಸ್ ಬೇರೆ ಬೇರೆ ಕಾರಣಗಳಿಗೆ ಹೋರಾಟ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ಸಿಗೆ ಸಂವಿಧಾನದ ಮೇಲೆ ನಂಬಿಕೆಗಳಿಲ್ಲ, ಕಾನೂನಿನ ಮೇಲೆ ನಂಬಿಕೆಗಳಿಲ್ಲ. ಇಡಿ ತನಿಖೆ ಮಾಡತಕ್ಕಂಥದ್ದು ಕಾನೂನಿನ ಆಧಾರದಲ್ಲಿ. ಹಿಂದೆ ನರೇಂದ್ರ ಮೋದಿ ಅವ್ರ ತನಿಖೆ ಆಗಿತ್ತು, ಅಮಿತ್ ಶಾ ಅವ್ರದ್ದು ಆಗಿತ್ತು, ಎಲ್ರಿಗೂ ಆಗಿತ್ತು. ಅವತ್ತು ಯಾರು ಹೋರಾಟಗಳನ್ನು ಮಾಡಲಿಲ್ಲ. ಯಾಕೆ ಹೇಳಿದ್ರೆ ವಿವರಣೆಗಳನ್ನು ಕೊಡ್ತಕ್ಕಂಥ ಅವ್ರ ಧರ್ಮ ಅದು. ಆದರೆ ಇವತ್ತು ಕಾಂಗ್ರೆಸ್ ಇಂಥ ಯಾವುದರ ಮೇಲೆಯೂ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು. ಇವತ್ತು ರಾಜ್ಭವನ್ ಚಲೋ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ. ನನಗೆ ಅನಿಸ್ತದೆ ಕಾಂಗ್ರೆಸ್ ಇವತ್ತು ಯಾವ ವಿಚಾರ ಸಿದ್ಧಾಂತಗಳೇ ಬದ್ಧ ಆಗಿರಬೇಕು ಅದೆಲ್ಲವನ್ನು ತೊರೆದಿದೆ. ಅಧಿಕಾರದ ಲಾಲಸೆಯಲ್ಲಿ ಈ ರೀತಿಯ ಕಾರ್ಯಗಳನ್ನು ಮಾಡ್ತಾರೆ. ಸಿದ್ದರಾಮಯ್ಯ ಯೋಚನೆ ಮಾಡಬೇಕಿತ್ತು. ಇವತ್ತು ಕಾನೂನು ವಿಚಾರವಾಗಿ ಇಡಿ ಅವ್ರದ್ದೇ ಆಗಿರ್ತಕ್ಕಂಥ ತೀರ್ಮಾನಗಳನ್ನು ತಗೊಳ್ತಕ್ಕಂಥ ಒಂದು ಸ್ವಾಯತ್ತತೆ ಇರತಕ್ಕಂಥ ಸಂಸ್ಥೆ. ಆ ಸಂಸ್ಥೆ ಹೈದರಾಬಾದ್ನಲ್ಲಿ ಹಿಂಸೆಗೆ ತಿರುಗಿದೆ ಕಾಂಗ್ರೆಸ್ನ ಪ್ರೊಟೆಸ್ಟ್. ಕಾಂಗ್ರೆಸ್ ರಾಜಭವನ ಚಲೋ ವೇಳೆ ಹಿಂಸಾಚಾರ ನಡೆದಿದೆ. ಬಸ್ಗಳ ಮೇಲೆ ಕಾರ್ಯಕರ್ತರಿಂದ ಕಲ್ಲು ತೂರಾಟ ನಡೆದಿರುವಂತದ್ದು. ಈ ಘಟನೆ ನಡೆದಿರೋದು ಹೈದರಾಬಾದ್ನಲ್ಲಿ. ಪ್ರೊಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಹಿಂಸಾಚಾರ ಸ್ವರೂಪವನ್ನ ಪಡ್ಕೊಂಡಿದೆ ಅಲ್ಲಿನ ಪ್ರೊಟೆಸ್ಟ್. ಕಾಂಗ್ರೆಸ್ ರಾಜಭವನ ಚಲೋ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಬಸ್ ಮೇಲೆ ಹತ್ತಿ ಕಾರ್ಯಕರ್ತರ ಪ್ರತಿಭಟನೆ, ಸ್ಕೂಟರ್ಗೆ ಬೆಂಕಿ ಹಾಕಿ ಗಲಾಟೆ, ಆಕ್ರೋಶ. ಪೊಲೀಸರ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರು ವಾಗ್ವಾದವನ್ನ ಕೂಡ ಮಾಡಿದ್ದಾರೆ. ಅಗ್ನಿಪಥ್ ಯೋಜನೆ ಈ ಸೇನೆಗೆ ಬಲವನ್ನ ತುಂಬುವಂತ ನಿಟ್ಟಿನಲ್ಲಿ ಈ ಯೋಜನೆ ತರ್ತಾ ಇದೀವಿ ಅಂತ ಹೇಳಿದ್ರು. ಅಗ್ನಿಪಥ್ ಯೋಜನೆ ಅಡಿಯಲ್ಲಿ 46,000 ಜನ ಅಗ್ನಿವೀರರನ್ನ ನೇಮಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಕೇಂದ್ರದ ಅಗ್ನಿಪಥ್ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ದೇಶದ ಹಲವೆಡೆ ಭಾರಿ ಪ್ರತಿಭಟನೆ ನಡೆದಿದೆ. ಬಿಹಾರದಲ್ಲಿ ರೈಲಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈಲಿಗೆ ಬೆಂಕಿ ಹಚ್ಚಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗಿರುವಂತದ್ದು. ಜಮ್ಮು ಕಾಶ್ಮೀರದಲ್ಲೂ ಭಾರಿ ಪ್ರತಿಭಟನೆ ನಡೆದಿದೆ. ಸೇನಾ ನೇಮಕಾತಿ ಯೋಜನೆ ವಿರುದ್ಧ ಧಿಕ್ಕಾರವನ್ನ ಕೂಗಲಾಗಿದೆ. ಈ ರೀತಿಯಾದಂತ ಯೋಜನೆ ಸರಿಯಲ್ಲ ಅಂತ. ಯಾಕೆಂದ್ರೆ ಇಲ್ಲಿ ಮೇನ್ ಆಗಿ ಇದು ಬರೀ 4 ವರ್ಷ ಅನ್ನುವ ಕಾರಣಕ್ಕೋಸ್ಕರ ಮೋಸ್ಟ್ ಪ್ರಾಬಬ್ಲಿ ಇವರು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಕಾಣಿಸುತ್ತೆ. ಅದರ ಜೊತೆಗೆ ಇಲ್ಲಿ ಏಜ್ ಲಿಮಿಟ್ ಇದೆಯಲ್ಲ, 17.5 ವರ್ಷದಿಂದ 21 ವರ್ಷದ ಒಳಗಿನವರಿಗೆ ಅನ್ನುವಂಥದ್ದು, ಅದು ಕೂಡ ಯುವಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಕಾಣಿಸುತ್ತೆ. ಒಟ್ಟಿನಲ್ಲಿ ಅಗ್ನಿಪಥ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸೇನೆಗೆ ಸೇರುವಂತಹ ಆಕಾಂಕ್ಷಿಗಳು. ಗಮನಿಸ್ತಾ ಇದ್ದೀರಾ ಅಲ್ಲಿ
ಕೆಲವರು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ದಾಂಧಲೆಯನ್ನ ಮಾಡಿರುವಂಥದ್ದು, ಸಾರ್ವಜನಿಕ ಆಸ್ತಿ ನಷ್ಟ ಮಾಡಿದ್ದಾರೆ, ರೈಲಿಗೆ ಬೆಂಕಿ ಹಚ್ಚಿದ್ದಾರೆ. ಪ್ರತಿಭಟನೆ ಮಾಡ್ತೀರಾ, ಮಾಡಿ, ಬೇಡ ಅನ್ನಲ್ಲ. ಇಂತಹ ಪ್ರತಿಭಟನೆಗಳು ಯಾಕೆ ಬೇಕು? ಈ ಕೇಸ್ಗಳನ್ನ ಹಾಕ್ತಾರೆ, ಬಿಡ್ತಾರ ಪೊಲೀಸರು, ರೈಲ್ವೆ ಪೊಲೀಸರು? ಯಾವ ಸೇನೆಗೂ ಸೇರಕ್ಕಾಗಲ್ಲ. ಒಂದು ಕೇಸ್ ಬಿದ್ರೆ ಯಾವ ಗೌರ್ಮೆಂಟ್ ಕೆಲಸನೂ ಕೂಡ ಸಿಗಲ್ಲ, ಕ್ರಿಮಿನಲ್ ಕೇಸ್ ಆದ್ರೆ. ನೋಡಿ, ಆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೌದು ಮಾಡಲಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಹಿಂಸಾಚಾರ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು. ರೈಲಿಗೆಲ್ಲ ಬೆಂಕಿಯನ್ನು ಹಚ್ಚಿದ್ದಾರೆ, ರೈಲಿಗೆ ಬೆಂಕಿ ಹಚ್ಚಿಬಿಟ್ಟು ಆಕ್ರೋಶ ವ್ಯಕ್ತಪಡಿಸಿರೋದು. ಇದು ಬಿಹಾರದಲ್ಲಿ ನಡೆದಿರುವಂಥದ್ದು. ಮೊನ್ನೆಯಷ್ಟೇ ಕೇಂದ್ರ ಸರ್ಕಾರ ಮುಂದಿನ 18 ತಿಂಗಳಲ್ಲಿ 10 ಲಕ್ಷ ಉದ್ಯೋಗವನ್ನ ನೀಡುವಂತ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ರೂಪಿಸಿಕೊಂಡಿದೆ. ಪ್ರತಿದಿನ 1828 ಜನಕ್ಕೆ ಉದ್ಯೋಗ ಕೊಡುವಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದು. ಅದರ ಜೊತೆಗೆ ಅಗ್ನಿಪಥ್ ಯೋಜನೆ, ಅದು ಸೈನ್ಯಕ್ಕೆ ಬೂಸ್ಟ್ ನೀಡುವಂತ ನಿಟ್ಟಿನಲ್ಲಿ, ನೇವಿ, ಆರ್ಮಿ, ಏರ್ ಫೋರ್ಸ್ ಇದಕ್ಕೆ ಸೇರಿಸ್ಕೊಳ್ಳುವಂತ ನಿಟ್ಟಿನಲ್ಲಿ 46,000 ಜನನ ಸೇರಿಸ್ಕೊಬೇಕು ಅಂತ. 3 ರಿಂದ 5 ವರ್ಷದ ಒಳಗಿನ ಅವಧಿ ಅದು. 3 ವರ್ಷ 4 ವರ್ಷಕ್ಕೆ ನಿವೃತ್ತಿಯನ್ನ ಪಡ್ಕೊಳ್ಬಹುದು. ಸ್ಟಾರ್ಟಿಂಗ್ 30,000 ರೂಪಾಯಿ ಸ್ಯಾಲ್ರಿ, ಒಂದೊಂದು ವರ್ಷಕ್ಕೂ ಕೂಡ ಹೈಕ್ ಆಗ್ತಾ ಹೋಗುತ್ತೆ. ಆ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರು. 4 ವರ್ಷಕ್ಕೆ ನಿವೃತ್ತಿಯನ್ನ ಪಡಿಬಹುದು. ಇಂಥ ಯೋಜನೆಯನ್ನ ವಿರೋಧಿಸಲಾಗ್ತದೆ. ಕೆಲವರು ಸೇನೆಯಲ್ಲಿದ್ದಂಥವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದು ಎಂತ ಬೂಸ್ಟ್ ನೀಡುತ್ತೆ ಇದು? ಏನ್ ಸಾಧಿಸಕ್ಕಾಗುತ್ತೆ? 17 ವರ್ಷದಿಂದ 21 ವರ್ಷದ ವಯಸ್ಸಿನ ಯುವಕರನ್ನು ನಾವು ಕರ್ಕೊಂಬಂದಂಥ ಸಂದರ್ಭದಲ್ಲಿ ಅಂತಲೂ ಕೂಡ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇಲ್ಲ ಅಂತಲ್ಲ, ಈವನ್ ಕಾಂಗ್ರೆಸ್ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಇಲ್ಲಿ ಬಿಹಾರ, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರ, ಉತ್ತರಾಖಂಡ್ ಇಲ್ಲೆಲ್ಲ ಕಡೆ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಆಕ್ರೋಶದ ಪರಿ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ಗಮನಿಸ್ಬೋದು. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಅಗ್ನಿಪಥ್ ಯೋಜನೆಗೆ ಈ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ವಿರೋಧ ವ್ಯಕ್ತಪಡಿಸಿರೋದು? ಸೈನ್ಯಕ್ಕೆ, ಸೇನೆಗೆ ಸೇರ್ಬೇಕು ಅನ್ನುವಂಥ ಆಕಾಂಕ್ಷೆಯನ್ನ ಹೊಂದಿರುವಂತ ಯುವಕರು. ಮೋಸ್ಟ್ ಪ್ರಾಬಬ್ಲಿ 17 ವರೆಯಿಂದ 21 ವರ್ಷದ ಒಳಗಿನವರಿಗೆ ಮಾತ್ರ ಅಗ್ನಿವೀರರಾಗಬಹುದು ಅನ್ನುವಂಥ ಒಂದು ಕಂಡೀಷನ್ ಇದೆಯಲ್ಲ, ಅದು ಕೂಡ ಆಕ್ರೋಶಕ್ಕೆ ಕಾರಣವಾಗಿರ್ಬೋದು ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬುಕ್ಕನಕೆರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧರಣೇಶ್, ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಇವರ ಬೇಡಿಕೆ ಏನಿದೆ, ಯಾವ ಕಾರಣಕ್ಕೋಸ್ಕರ ಆಕ್ರೋಶ? ಓಕೆ, ಅಗ್ನಿಪಥ್ ಯೋಜನೆಗೆ ಆಕ್ರೋಶ, ಬಟ್ ಅದರಲ್ಲಿ ಪರ್ಟಿಕ್ಯುಲರ್ಲಿ ಕೆಲವೊಂದು ಪಾಯಿಂಟ್ಸ್ ಇರುತ್ತಲ್ಲ, ಏನಕ್ಕೆ ಅಂತ? ಈ ಅಗ್ನಿಪಥ್ ಯೋಜನೆಯನ್ನ ಸರ್ಕಾರ ಮಾಸ್ಟರ್ ಸ್ಟ್ರೋಕ್ ಗೇಮ್ ಚೇಂಜರ್ ಅಂತ ಹೇಳ್ತಿತ್ತು. ಆದ್ರೆ ಈಗ ಇವು ಬಹಳ ಅದರಲ್ಲೂ ಈಗ ಸರ್ ಡಿಸ್ಟರ್ಬೆನ್ಸ್ ಇದೆ ನಮ್ಮ ಪ್ರತಿನಿಧಿದು. ಸರ್, ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂಥ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಅಂತ. ಬಿಹಾರ, ಉತ್ತರ ಪ್ರದೇಶದಲ್ಲೆಲ್ಲ ಈ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರ ರೂಪಿಸ್ತಾ ಇರುವಂಥ ಅಗ್ನಿಪಥ್ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಕೆಲವೊಂದು ಕಾರಣಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ಬೇಗ ಮುಗ್ದೋಗ್ಬಿಡುತ್ತೆ, ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಅವಧಿ ತುಂಬ ಕಡಿಮೆ ಇರುವಂಥದ್ದು ಇದರಲ್ಲಿ. ಅದರ ಜೊತೆಗೆ 17 ವರ್ಷದಿಂದ 21 ವರ್ಷದ ವಯೋಮಾನದವರಿಗೆ ಮಾತ್ರ ಈ ಅಗ್ನಿಪಥ್ ಯೋಜನೆ ಅನ್ನುವಂಥದ್ದು ಕೂಡ ಮೆನ್ಷನ್ ಆಗಿದೆಯಲ್ಲ, ಈ ಕಾರಣಕ್ಕೂ ಕೂಡ ಮೋಸ್ಟ್ ಪ್ರಾಬಬ್ಲಿ ವಿರೋಧ ಇದ್ದಂತೆ ಕಾಣಿಸ್ತಾ ಇದೆ. ಸಾಕಷ್ಟು ಜನಕ್ಕೆ ಅವಕಾಶ ಸಿಗಲ್ಲ ಅನ್ನುವ ಕಾರಣಕ್ಕೆ. ಅದರ ಜೊತೆಗೆ ನೆಕ್ಸ್ಟ್ ಎಲ್ಲ ನಮಗೆ ಸಿಗುತ್ತೋ ಇಲ್ವೋ ಅನ್ನುವಂಥ ಒಂದು ಭಯ ಕೂಡ ಕಾಡ್ತಾ ಇರ್ಬೋದು. ಯಾಕೆಂದರೆ ಈಗೆಲ್ಲ ಆರ್ಮಿಗೆ ಸೇರಬೇಕು ಅಂದರೆ ಫಸ್ಟು SSLC ಒಂದು ಕ್ರೈಟೀರಿಯಾ ಇತ್ತು. SSLC ಪಾಸ್ ಆದಂಥವರು ಫಿಸಿಕಲಿ ಪಾಸ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಆರ್ಮಿಯಲ್ಲಿ ಎಕ್ಸಾಮ್ ಎಲ್ಲ ಆದಮೇಲೆ ಸೇರಿಸ್ಕೊಳ್ಳೋರು. ಅದಾದಮೇಲೆ PUC ಮಾಡಿರಬೇಕು ಅನ್ನುವಂಥ ಕಂಡೀಷನ್ ಹೋಯಿತು. PUC ಆಗಿದ್ದಂಥವ್ರು ಸೇರ್ಕೊಬೋದು, PUC ಆದ ನಂತರ ಸೇರ್ಕೊಳ್ಬೇಕು, SSLC ಅಲ್ಲ ಕ್ರೈಟೀರಿಯಾ ಅಂತ ಮಾಡಿದ್ರು. ಸೊ ಈಗ ಅಗ್ನಿವೀರ್ ಅನ್ನುವಂಥದ್ದನ್ನು ಮಾಡಿರುವಂಥದ್ದು ಇಲ್ಲಿ ಯುವಕರ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಯಾಕಂದರೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಇರುತ್ತಾ ಇಲ್ವಾ ಅನ್ನುವಂಥ ಕೆಲವರಿಗೆ ಅನುಮಾನ, ಡೌಟ್ ಇದ್ದಂತೆ ಇದೆ. फिजिकल भी हो गया था, मेडिकल भी हो गया था, रिटर्न बाकी था. रिटर्न को उन्होंने पोस्टपोन करते करते लास्ट में खत्म कर दिया. TOD 4 साल का नौकरी लाए हैं. देश नेता नहीं चलाते, देश नौजवान को चलाते हैं. 4 साल के बाद हम लोग क्या करेंगे? सर 8 साल के बाद हम झाड़ू पोछा तो नहीं. भारत माता के भारत माता के
ಭಾರತದ ಅತಿದೊಡ್ಡ ನೆಟ್ವರ್ಕ್ ಇನ್ಮುಂದೆ ಜಗತ್ತಿನ ಅತಿದೊಡ್ಡ ನೆಟ್ವರ್ಕ್ ಆಗಲಿದೆ, ಅದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ. ಹೌದು, ಭಾರತದ ಪ್ರತಿಷ್ಠಿತ IPL ಕ್ರಿಕೆಟ್ ಸರಣಿಯ ಡಿಜಿಟಲ್ ಪ್ರಸಾರದ ಹಕ್ಕು RIL ಸಂಸ್ಥೆಯ ವಯಾಕಾಮ್ 18 ಪಾಲಾಗಿದೆ. ಫಿಫಾ ವರ್ಲ್ಡ್ ಕಪ್, ಲಾಲಿಗಾ, ಬ್ಯಾಡ್ಮಿಂಟನ್, ಟೆನ್ನಿಸ್ ಮತ್ತು ಬಾಸ್ಕೆಟ್ಬಾಲ್ ಕ್ರೀಡಾ ಹಕ್ಕುಗಳನ್ನ ಪಡೆದಿತ್ತು ವಯಾಕಾಮ್ 18. ಈಗ ವಯಾಕಾಮ್ 18 ಕ್ರಿಕೆಟ್ಗೂ ಕೂಡ ಡಿಜಿಟಲ್ ಪ್ರಸಾರದ ಹಕ್ಕನ್ನ ಪಡೆದುಕೊಂಡಿರುವಂತದ್ದು. 2023ರಿಂದ 27ರವರೆಗೆ ಬರೋಬ್ಬರಿ 10 ರಾಷ್ಟ್ರಗಳ ಡಿಜಿಟಲ್ ಪ್ರಸಾರದ ಹಕ್ಕು ವಯಾಕಾಮ್ 18 ಪಾಲಾಗಿದೆ. RIL ಡಿಜಿಟಲ್ ಪ್ಲಾಟ್ಫಾರ್ಮ್ ಜಗತ್ತಿನಾದ್ಯಂತ ವಿಸ್ತರಣೆ ಆಗಿದ್ದಕ್ಕೆ ನೀತಾ ಅಂಬಾನಿಯವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಕ್ರೀಡೆ ನಮ್ಮನ್ನ ಮನರಂಜಿಸ್ತಾ ಇದೆ, ಉತ್ತೇಜಿಸ್ತಾ ಇದೆ, ಬೆಸೆಯುತ್ತೆ. ಈಗ ವಯಾಕಾಮ್ 18 ಮೂಲಕ ವಿಶ್ವದ ಮೂಲೆ ಮೂಲೆಗೂ ಕೂಡ ಕ್ರೀಡೆ ತಲುಪಿಸುವಂತದ್ದೇ ನಮ್ಮ ಗುರಿ ಅಂತ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಗ್ಗೆ ನೀತಾ ಅಂಬಾನಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ವಯಾಕಾಮ್ 18 ಕ್ರಿಕೆಟ್ಗೂ ಡಿಜಿಟಲ್ ಪ್ರಸಾರದ ಹಕ್ಕು ಪಡೆದುಕೊಂಡ ಬಗ್ಗೆ RIL ನಿರ್ದೇಶಕರಾಗಿರುವಂತ ನೀತಾ ಅಂಬಾನಿ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ. ಕ್ರೀಡೆ ನಾವು ಸಂತೋಷ ಹಾಗೂ ಉತ್ಸಾಹದಿಂದ ಇರುವಂತೆ ಮಾಡುತ್ತೆ, ನಮ್ಮನ್ನ ಒಟ್ಟೊಟ್ಟಿಗೆ ಕರೆದೊಯ್ಯುತ್ತೆ. ಕ್ರಿಕೆಟ್ ಮತ್ತು IPL ಭಾರತದ ಅತ್ಯುತ್ತಮ ಕ್ರೀಡೆಗಳು. ನಾವು ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ನಾವು ಇದರಲ್ಲಿ ಪಾಲುದಾರರಾಗುತ್ತಿದ್ದೇವೆ ಎಂದು ಹೇಳಲು ತುಂಬಾ ಖುಷಿಯಾಗುತ್ತೆ. IPL ರಸದೌತಣವನ್ನ ಕ್ರಿಕೆಟ್ ಪ್ರಿಯರ ಮುಂದಿಡಲು ನಮಗೆ ಹೆಮ್ಮೆಯಾಗ್ತಿದೆ. ಇಡೀ ದೇಶಕ್ಕಷ್ಟೇ ಅಲ್ಲ, ವಿಶ್ವದ ಮೂಲೆ ಮೂಲೆಯ ಕ್ರಿಕೆಟ್ ಅಭಿಮಾನಿಗಳಿಗೆ ಇದರಿಂದ ಸಂತಸವಾಗುತ್ತೆ. ಇನ್ನು ದೇಶದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಅಸಲಿ ನಂಬರ್ 1 ಇಂಗ್ಲಿಷ್ ಸುದ್ದಿ ವಾಹಿನಿಯ ಬಗ್ಗೆ ಮಾತನಾಡೋಣ. ಹೌದು, ನಾವು CNN ನ್ಯೂಸ್ 18 ಕುರಿತು ಮಾತನಾಡ್ತಿದ್ದೀವಿ. ಅದು ಕೂಡ ನ್ಯಾಯಯುತ, ಸಮತೋಲಿತ ಹಾಗೂ ಅತ್ಯಂತ ನಿಖರವಾದ ಸುದ್ದಿ ಪ್ರಸಾರದೊಂದಿಗೆ ನಂಬರ್ 1 ಸ್ಥಾನದಲ್ಲಿದೆ. ಸ್ಪಷ್ಟ, ಸತ್ಯ, ನಿಷ್ಪಕ್ಷಪಾತವಾದಂತಹ ಸುದ್ದಿಗಾಗಿ ಭಾರತದ ನಂಬರ್ 1 ಇಂಗ್ಲಿಷ್ ಸುದ್ದಿ ವಾಹಿನಿ CNN ನ್ಯೂಸ್ 18 ಅನ್ನು ವೀಕ್ಷಿಸಿ.